ಮೂರು ಕ್ಷೇತ್ರ ಮೂವರು ಸಚಿವರು ಏನಾಗ್ತಾ ಇದೆ ಈಗ ಬಹಳ ಸಂಕಷ್ಟ ತಂದೊಡ್ಡಿದೆಯಾ ಮೂರು ಕಗ್ಗಂಟುಗಳು ಈಗ ತಂದಿಟ್ಟಂಗಿದೆ ಮೂರು ಕ್ಷೇತ್ರ ಮೂರು ಸಚಿವರು ಮೂರು ಕಗ್ಗಂಟು ಬಳ್ಳಾರಿ ಕೋಲಾರ ಚಾಮರಾಜನಗರಕ್ಕೆ ಸಂಬಂಧಿಕರು ಯಾಕೆ ಸಚಿವರ ಸ್ಪರ್ಧೆ ಯಾಕೆ ಸಾಧ್ಯ ಇಲ್ಲ ರಾಜ್ಯದ ಸಚಿವರಿಗೆ ಹೈಕಮಾಂಡ್ ಪ್ರಶ್ನೆಯನ್ನ ಕೇಳಿದೆ ಅಂತೆ ಸ್ಪರ್ಧೆಯ ವಿಚಾರದಲ್ಲಿ ಸಚಿವರು ಸೇಫ್ ಎನ್ನುವಾಗಲೇ ಈಗ ಒಂದು ಟೆನ್ಷನ್ ಈಗ ಶುರುವಾದಂಗಿದೆ ಸೊ ಮೂರು ಕ್ಷೇತ್ರ ಮೂರು ಸಚಿವರಿಗೆ ಟೆನ್ಷನ್ ಯಾಕೆ ಆಗಿದೆ ಅಂತಂದರೆ ಬಳ್ಳಾರಿ ಕೋಲಾರ ಚಾಮರಾಜನಗರ ಈ ಮೂರು ಕ್ಷೇತ್ರಗಳಲ್ಲಿ ಸಚಿವರು ಯಾಕೆ ಸ್ಪರ್ಧೆ ಮಾಡ್ತಾ ಇಲ್ಲ ಅವರ ಸಂಬಂಧಿಕರಿಗೆ ಯಾಕಿದೆ ಅನ್ನುವಂಥ ವಿಚಾರವನ್ನು ಹೈಕಮಾಂಡ್ ಕೇಳಿದೆಯಂತೆ ಈಗ ನನ್ನ ಪೊಲಿಟಿಕಲ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ಸುಖೇಶ್ ಈಗ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸುಖೇಶ್ ಈ ಅಸಮಾಧಾನ ರಾಜ್ಯ ಕಾಂಗ್ರೆಸ್ನ ವಲಯದಲ್ಲಿ ಒಳಗಡೆಗಿದ್ದು ಆಚೆ ಕಾಣಿಸ್ತಾ ಇಲ್ವೋ ಅಥವಾ ಹೈಕಮಾಂಡ್ ಈ ವಿಚಾರದಲ್ಲಿ ಇಲ್ಲಿರುವಂಥ ಅಸಮಾಧಾನವನ್ನು ಅವರೇ ಹೇಳುವಂಥ ಪರಿಸ್ಥಿತಿಗೆ ಬಂದಿದ್ದಾರೋ? ಅರುಣ್, ಒಂದು ಸ್ಪಷ್ಟ, ಈ ಬಾರಿ ಸಚಿವರುಗಳ ಸ್ಪರ್ಧೆ ಬಗ್ಗೆ ಸಾಕಷ್ಟು ಊಹಾಪೋಹಗಳಿತ್ತು. ಆನಂತರದಲ್ಲಿ ಸಚಿವರ ಸ್ಪರ್ಧೆ ಬಹುತೇಕ ಇಲ್ಲ ಏನೋ ಹಂತಕ್ಕೆ ಬಂದಿತ್ತು. ಆದರೆ ಸಚಿವರುಗಳು ಕೆಲವರು ಬುದ್ಧಿವಂತಿಕೆಯಿಂದ ತಮ್ಮ ಜಿಲ್ಲೆಗಳಲ್ಲಿದ್ದಂತಹ ಗೊಂದಲ ಏನಿತ್ತು, ಒಂದು ತಮ್ಮ ಸ್ಪರ್ಧೆಗಿದ್ದಂಥ ಒತ್ತಾಯ ಇರ್ಬೋದು ಅಥವಾ ತಮ್ಮ ಕುಟುಂಬದವರ ಸ್ಪರ್ಧೆಗೆ ಇರುವಂಥ ಅಡ್ಡಿಗಳಿರ್ಬೋದು, ಅದನ್ನು ನಿವಾರಿಸಿಕೊಳ್ಳಲು ಯಶಸ್ವಿ ಆದರು ಅನ್ನುವಂಥದ್ದು. ಆದರೆ ಕಡೆಗಳಿಗೆವರೆಗೂ ಕೂಡ ಚಾಮರಾಜನಗರದಲ್ಲಿರ್ಬೋದು, ಬಳ್ಳಾರಿಯಲ್ಲಿರ್ಬೋದು ಅಥವಾ ಕೋಲಾರದಲ್ಲಿರ್ಬೋದು ಅಲ್ಲಿನ ಸಚಿವರುಗಳದ್ದು ನಾಗೇಂದ್ರ ಅವರು ಇರ್ಬೋದು, KH ಮುನಿಯಪ್ಪ ಇರ್ಬೋದು ಅಥವಾ HC ಮಾದೇವಪ್ಪನವರು ಇರ್ಬೋದು, ಕ್ಷೇತ್ರದಲ್ಲಿದ್ದಂಥ ಅಡ್ಡಿಗಳನ್ನು ನಿವಾರಿಸಿಕೊಳ್ಳಿಲ್ಲ ಅಥವಾ ತಮ್ಮ ಕುಟುಂಬದ ಸ್ಪರ್ಧೆಗೆ ಬೇಕಾದಂಥ ವಾತಾವರಣವನ್ನು ಕೂಡ ಅಲ್ಲಿ ಸೃಷ್ಟಿ ಮಾಡ್ಕೊಳ್ಳಿಲ್ಲ. ಹಾಗಾಗಿ ಕಡೆಗಳಿಗೆಯಲ್ಲೂ ಕೂಡ ಇವರು ಒಂದು ಕಡೆಯಿಂದ ತಮ್ಮ ಕುಟುಂಬದವರಿಗೆ ಬೇಡಿಕೆ, ಅಲ್ಲಿ ನಾಗೇಂದ್ರ ತಮ್ಮ ಸಹೋದರನಿಗಾಗಿ ಟಿಕೆಟು, ಇಲ್ಲಿ ಮುನಿಯಪ್ಪನವರು ತಮ್ಮ ಅಳಿಯನಿಗಾಗಿ ಟಿಕೆಟ್, ಮತ್ತೊಂದು ಕಡೆ ಮಾದೇವಪ್ಪನವರು ತಮ್ಮ ಪುತ್ರನಿಗಾಗಿ ಟಿಕೆಟ್, ಈ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಈ ಬೇಡಿಕೆಗೆ ವಿರುದ್ಧವಾಗಿ ಬೇರೆಯವರು ಕೇಳ್ತಾ ಇರುವಂಥ ಟಿಕೆಟ್ ಕೇಳುವಂಥ ನಾಯಕರುಗಳು ಮನವೊಲಿಕೆಯೂ ಆಗಿಲ್ಲ, ಅವರಿಗೆ ಮನವರಿಕೆಯೂ ಆಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಹೈಕಮಾಂಡ್ ಮಟ್ಟದಲ್ಲಿ ಕಡೆಗಳಿಗೆವರೆಗೂ ಕೂಡ ಟಿಕೆಟ್ ಹಗ್ಗಜಗ್ಗಾಟ ನಡೀತಾ ಇದೆ. ಈ ಕಾರಣಕ್ಕೆ ಸಚಿವರ ಮೇಲೆ AICC ಅಧ್ಯಕ್ಷರು ಕೂಡ ಅಸಮಾಧಾನ ಹೊಂದಿದ್ದಾರೆ ಅನ್ನುವಂಥದ್ದು. ಅಂದರೆ ನೀವು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳದೆ ಇಲ್ಲಿವರೆಗೆ ಬಂದಿದ್ದೀರಿ ಅಂದರೆ ಅನಿವಾರ್ಯ ಆದರೆ ನೀವೇ ನಿಂತು ಬಿಡಿ, ಯಾಕೆ ನಿಲ್ಬಾರ್ದು ಹಾಗಾದರೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ ಅನ್ನುವಂಥದ್ದು. ಇದು ಈ ಮೂವರು ಸಚಿವರ ಪಾಲಿಗೆ ಈಗ ಬಿಸಿ ತುಪ್ಪವಾಗಿ ಕಾಡ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.